forever on fire. ತಿರುಪತಿ ಲಡ್ಡುವಿನ ವಿಚಾರ ನೋಡಿ, ಯಾರೇ ತಿರುಪತಿಗೆ ಹೋದರೂ ಕೂಡ ಆ ಲಡ್ಡುವಿನ ಒಂದು ವಿಚಾರ ಇದೆಯಲ್ಲ, ಅದಕ್ಕೆ ತುಂಬ ಪವಿತ್ರ ಸ್ಥಾನ ಕೂಡ ಇದೆ, ಮಹತ್ವದ ಸ್ಥಾನ ಕೂಡ ಇದೆ. ಜೊತೆಗೆ ಅದು ಅಪರೂಪ ಮಾತ್ರವಲ್ಲ, ಅದು ವಿಶಿಷ್ಟ. ಇಡೀ ಜಗತ್ತಿನಲ್ಲಿಯೇ ತಿರುಪತಿ ಲಡ್ಡುವಿನ ರುಚಿಯನ್ನು ಮ್ಯಾಚ್ ಮಾಡುವಂತಹ ಇನ್ನೊಂದು ಲಡ್ಡು ಇಲ್ಲ ಅನ್ನೋದೇ ತಿರುಪತಿ ಲಡ್ಡುವಿನ ಹೆಗ್ಗಳಿಕೆ. ಎಷ್ಟೇ ಬೇರೆ ಕಡೆಯಲ್ಲಿ ಯಾರು ಎಷ್ಟೇ ತರಹದ ಲಡ್ಡು ತಯಾರು ಮಾಡಿದ್ರೂ ಕೂಡ ತಿರುಪತಿ ಲಡ್ಡುವಿನ ರುಚಿ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ, ನಮಗೆ ಶುಗರ್ ಇದೆಯಪ್ಪ, ನನಗೆ ಅದಿದೆ, ಆದರೆ ತಿರುಪತಿಗೆ ಹೋದರೆ ಆ ಲಡ್ಡು ತಂದು ಇಟ್ಕೊಂಡು ನಾನು ನಾಲ್ಕು ದಿನ ಒಂದೊಂದು ವಾರಗಟ್ಟಲೆ ತಿಂತೀನಿ ನಾನು ಅಂಥೇಳಿ. ಅಂತಹ ಪರಮ ಪವಿತ್ರ ಲಡ್ಡು, ಅಷ್ಟು ಮಹತ್ವದ ಸ್ಥಾನ ಇದೆ. ಸಾಕ್ಷಾತ್ ಮಹಾವಿಷ್ಣುವಿನ ಪ್ರಸಾದ ಅಂತ ಜನ ಅದನ್ನು ಸ್ವೀಕರಿಸ್ತಾರೆ. ಆದರೆ ಇಂಥ ಲಡ್ಡುವನ್ನು ಬಿಡದೆ ಅದರಲ್ಲೂ ಕೂಡ ಒಂದು ಭ್ರಷ್ಟಾಚಾರ ನಡೆದು ಹೋಯ್ತಾ? ಲಡ್ಡುವಿಗೆ ಬಳಸ್ತಕ್ಕಂಥ ತುಪ್ಪದಲ್ಲಿ ಇಂಥ ಒಂದು ಭ್ರಷ್ಟಾಚಾರ ಮಾಡಿದ್ರೆ, ನಮ್ಮದೇ KMF ವಿಚಾರದಲ್ಲಿ ಅಂತ ಬಂದಾಗ KMF ಮತ್ತು ತುಪ್ಪ ಸಪ್ಲೈ ಮಾಡ್ತಾ ಇತ್ತು. ಕೆಲ ವರ್ಷಗಳ ಕೆಳಗಡೆ ಬೇಡ, ನಮಗೆ KMF ತುಪ್ಪ ಬೇಕಾಗಿಲ್ಲ, ನಮಗೆ ನಾವು ಬೇರೆ ತರಿಸ್ಕೋತೀವಿ, ಕೊಡೋ ಹಾಗಿದ್ರೆ ಕಡಿಮೆ ಕೊಡಿ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಮದು ಕ್ವಾಲಿಟಿ ತುಪ್ಪ ಬರುತ್ತೆ, ಆ ಥರ ನಮ್ಮ ಕ್ವಾಲಿಟಿಲಿ ಯಾವತ್ತೂ ರಾಜಿ ಆಗಿಲ್ಲ ನಾವು. ಸೊ ಹಾಗಿದ್ದಾಗ ಆ ಥರ ನಾವು ಕೊಡೋಕ್ಕೆ ಬರಲ್ಲ, ಕಡಿಮೆ ಬೆಲೆಗೆ ನಾವು ಕೊಡೋಕ್ಕೆ ಬರಲ್ಲ. ಜೊತೆಗೆ ಯಾರೋ ಏನೋ ಸ್ವಲ್ಪ ಗುಣಮಟ್ಟ ಕಡಿಮೆ ಇದ್ದರೂ ಓಕೆ ಅಂತ ಹೇಳಿದ್ರೆ ನೋ, ತಿರುಪತಿ ಅಂತ ದೇವರಿಗೆ ನಾವು ಕಡಿಮೆ ಗುಣಮಟ್ಟದ ಯಾವುದು ನಾವು ಕೊಟ್ಟಿಲ್ಲ, ಕೊಡೋಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಈಗ ನೋಡಿ ಆಚೆ ಬರ್ತಾ ಇದೆ, ತಿರುಪತಿ ಲಡ್ಡುವಿನಲ್ಲಿ ಈ ತರಹದ ಕಲಬೆರಕೆ ತುಪ್ಪ ಇದ್ದಿದ್ದು ನಿಜ ಅಂತ. ಈ ಥರದ್ದು ಬೇರೆಯವ್ರು ಯಾರೋ ಹೇಳೋದು ಬೇರೆ. ಭಯಾನಕ ಸತ್ಯವನ್ನು ಬಾಯ್ಬಿಟ್ಟಿರೋದು ಮಾಜಿ ಅರ್ಚಕರಾಗಿರತಕ್ಕಂಥ ರಮಣ ದೀಕ್ಷಿತರು. ಪ್ರಸಾದ ತಯಾರಿಸೋದಕ್ಕೆ ಬಳಸ್ತಕ್ಕಂಥ ಹಸುವಿನ ತುಪ್ಪ ಸಾಕಷ್ಟು ಕಲ್ಮಶಗಳಿಂದ ಕೂಡಿತ್ತು, ಕಳಪೆ ಅಂದರೆ ಕಳಪೆ ಗುಣಮಟ್ಟದಿಂದ ಕೂಡಿತ್ತು ಅಂತ ಅವ್ರು ಹೇಳಿರೋದು. ನಾನಿದನ್ನು ಹಲವು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೀನಿ. ಟ್ರಸ್ಟ್ ಬೋರ್ಡ್ ಅಧ್ಯಕ್ಷರ ಗಮನಕ್ಕೂ ಇದನ್ನು ನಾನು ಪ್ರಸ್ತಾಪ ಮಾಡಿದ್ದೆ, ಅವ್ರ ಗಮನಕ್ಕೂ ನಾನು ತಂದಿದ್ದೆ. ಏನು ಯೂಸ್ ಆಗಲಿಲ್ಲ, ನನಗೆ ಕೇಳಲಿಲ್ಲ ನನ್ನ ಮಾತನ್ನು ಯಾರನ್ನು. ತುಪ್ಪ ಕಳಪೆ ಆಗಿತ್ತು, ಗುಣಮಟ್ಟ ಸರಿ ಇಲ್ಲ, ಏನೋ ಮಿಕ್ಸ್ ಅನ್ನಿಸ್ತಾ ಇದೆ, ನಮಗೆ ಗೊತ್ತಾಗ್ಬಿಡಲ್ವಾ? ಅಲ್ಲೇ ಇರೋರಿಗೆ ಪ್ರತಿದಿನ ಇದ್ಯಾಕೋ ಇದು ಒಂದೇ ಥರ ಇಲ್ಲ, ಈಗ ನೆನ್ನೆ ಮಾಡಿದ ಅಡುಗೆ ಇವತ್ತು ಬೇರೆ ಥರ ಸ್ವಲ್ಪ ಚೇಂಜ್ ಇದ್ರೇ ಏನೋ ಮಿಸ್ ಆಯಿತು ಅಡುಗೆಯಲ್ಲಿ ಅಂತ ಹೇಳಿಬಿಡ್ಬೇಕಾದ್ರೆ ಈ ತುಪ್ಪದ ಗೊತ್ತಾಗಲ್ವ? ಹಾಗಾದರೆ ಗೊತ್ತಾಗಿದೆ. ಟ್ರಸ್ಟ್ ಬೋರ್ಡ್ನವರು, TTD ಬೋರ್ಡ್ ಇದ್ದಾರಲ್ಲಪ್ಪ, ಇವರು ಯಾರೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಮಹಾಪಾಪಗಳು, ಇದು ಮಹಾಪಾಪ ಸ್ವಾಮಿ, ಮಹಾವಿಷ್ಣುವಿನ ಸನ್ನಿಧಾನ ಅಂತ ಜನ ಬರ್ತಾರೆ ಇಲ್ಲಿಗೆ, ಮಹಾವಿಷ್ಣುವಿನ ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಇಂಥ ಪ್ರಸಾದದಲ್ಲಿ ಯಾವುದೇ ಕಾರಣಕ್ಕೂ ಕಲಬೆರಕೆ ಮಾಡೋದಾಗಲಿ, ಕಳಪೆ ಗುಣಮಟ್ಟದ್ದೇನಾದರೂ ಬಳಸೋದಾಗಲಿ, ಗುಣಮಟ್ಟದ ವಿಚಾರದಲ್ಲಿ ಕಾಂಪ್ರಮೈಸ್ ಅಥವಾ ರಾಜಿ ಆಗೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. The cow ghee, which is prescribed by the Agam Shastra to be used for preparation of prasadas, has been adulterated with so many impurities and of cheap quality. And this has been observed by me since several years before, and I brought it to the concerned officers and the chairman of the trust board, but they didn't care about this. It is a lonely fight for me, but now the new government took over and promised to clear all the debris. So now they have already purchased pure cow ghee from government dairies, and they are preparing food material to the god with the pure ghee now. So only thing is, care should be taken that such great sins will not be repeated in the temple, in the sacred temple. जिसके माध्यम से मिलाया गया वो बहुत ही निकृष्ट यह प्रयोग हुआ है, और जिसने ऐसा किया है वो बहुत ही भयंकर अपराधी है, देशद्रोही है, क्योंकि भगवान तिरुपति में इतना प्रसिद्धि है उसके लड्डू में, और जिसने आदेश दे करके और उस लड्डू को बनाया, एक तो करोड़ों के आस्था में भयंकर ठेस लगा है। लोग जो भक्तगण जाते हैं वहाँ और जिस प्रकार से उस प्रसाद को ग्रहण करते हैं, वह यदि ऐसा हुआ है तो बहुत गलत हुआ है। जितना निंदा किया जाए उतना ही कम है, और ऐसा करने वाले सुधर जांच किया जाए, जांच करने को अपराधी है तो